ಪರವಾಗಿ ನಮ್ಮ ಕುಟುಂಬದವರ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಏನೋ ಸಿದ್ದರಾಮಯ್ಯನವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಿದ್ದ ಹಾಗೆ ಅಭಿಮಾನಿಗಳಿಂದ ಸಿದ್ದರಾಮಯ್ಯನವರಿಗೆ ಜೈಕಾರವನ್ನ ಕೂಗಲಾಯಿತು. ಜೈಕಾರ ಹಾಕಿದ್ದಲ್ಲ, ಇಲ್ಲಿ ಮುಖ್ಯವಾಗಿದ್ದು ಹೌದು ಹುಲಿಯ ಅನ್ನೋದು ಯಾವ ರೀತಿಯಾಗಿ ಫೇಮಸ್ ಆಗಿದೆ ಡೈಲಾಗು ಅಂತ ನಿಮಗೂ ಕೂಡ ಗೊತ್ತಿದೆ. ಅದು ಮತ್ತೆ ಪ್ರತಿಧ್ವನಿಸಿದೆ. ಹೌದು ಹುಲಿಯ ಅಂತ ಘೋಷಣೆಯನ್ನ ಕೂಗಿದ್ದಾರೆ ಸಿದ್ದರಾಮಯ್ಯನವರು. ಕಾರಿನಲ್ಲಿ ಹತ್ತು ಹೊರಟಂತ ಸಂದರ್ಭದಲ್ಲಿ ಹುಲಿಯ ಹುಲಿಯ ಹೌದು ಹುಲಿಯ ಅಂತ ಸಿದ್ದರಾಮಯ್ಯನವರ ಅಭಿಮಾನಿಗಳು ಘೋಷಣೆಯನ್ನ ಕೂಗಿದ್ದಾರೆ. ಅಭಿಮಾನಿಗಳಿಗೆ ಕೈ ಮುಗಿದು ಹೊರಟರು ಸಿದ್ದರಾಮಯ್ಯನವರು. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಸಿದ್ದರಾಮಯ್ಯನವರು ಆಸ್ಪತ್ರೆಯಲ್ಲಿದ್ರು. ಆಸ್ಪತ್ರೆಯಲ್ಲಿ 5 ದಿನಗಳ ಕಾಲ ಅವರು ಅಂದ್ರೆ ಆಂಜಿಯೋಪ್ಲಾಸ್ಟಿ ಮಾಡಿದಂತ ಹಿನ್ನೆಲೆಯಲ್ಲಿ ಅಲ್ಲೇ ಇದ್ರು, ಆಸ್ಪತ್ರೆಯಲ್ಲೇ ಉಳ್ಕೊಂಡಿದ್ರು. ಇವತ್ತು ಡಿಸ್ಚಾರ್ಜ್ ಆದ್ರು ಸಿದ್ದರಾಮಯ್ಯನವರು. ಈ ಸಂದರ್ಭದಲ್ಲಿ ಡಿಸ್ಚಾರ್ಜ್ ಆಗ್ಬೇಕಾದ್ರೆ ಮಾತನ್ನ ಕೂಡ ಆಡಿದ್ರು. ಮಾತಾಡಾದ್ಮೇಲೆ ಅವ್ರು ಹೊರಡ್ತಿದ್ದ ಹಾಗೆ ಸಿದ್ದರಾಮಯ್ಯನವರಿಗೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಂದು ಡೈಲಾಗು ಸದ್ದು ಮಾಡ್ತಾ ಇರುವಂತದ್ದು, ಅದು ಹೌದು ಹುಲಿಯ ಅನ್ನುವ ಡೈಲಾಗು. ಆ ಹೌದು ಹುಲಿಯ ಈಗ ಸಿದ್ದರಾಮಯ್ಯನವರು ಎಲ್ಲ ಹೋದ್ರು ಅಷ್ಟೇ ಹೌದು ಹುಲಿಯ ಅನ್ನುವ ಘೋಷಣೆಗಳೇ ಈಗ ಕೇಳಿ ಬರ್ತಾ ಇರುವಂತದ್ದು. ಫಸ್ಟ್ ಟಗರು ಟಗರು ಅನ್ನುವ ಆ ಒಂದು ಘೋಷಣೆ ತುಂಬಾ ಜೋರಾಗಿ ಸದ್ದು ಮಾಡ್ತಾ ಇತ್ತು. ಈಗ ಆ ಒಂದು ಘೋಷಣೆಯನ್ನ ಹೌದು ಹುಲಿಯ ರಿಪ್ಲೇಸ್ ಮಾಡಿ ದೇಶಕ್ಕೋಸ್ಕರ ಪ್ರಾಣ ತೆತ್ತರು. ಹೌದು ಹುಲಿಯ ಯಾರ ಕಳಿಸೋನು ಆಚೆಗೆ ಸುಮ್ಮನೆ ಕೂತ್ಕೋಬೇಕು. ಇಂದಿರಾ ಗಾಂಧಿ ದೇಶಕ್ಕೋಸ್ಕರ ಪ್ರಾಣ ತೆತ್ತರು. ಹೌದು ಹುಲಿಯ ಯಾರ ಕಳಿಸೋನು ಆಚೆಗೆ ಸುಮ್ಮನೆ ಕೂತ್ಕೋಬೇಕು. ಇಂದಿರಾ ಗಾಂಧಿ ದೇಶಕ್ಕೋಸ್ಕರ ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಕೃಷ್ಣ, 5 ದಿನಗಳ ನಂತರ ಸಿದ್ದರಾಮಯ್ಯನವರು ಡಿಸ್ಚಾರ್ಜ್ ಆಗಿರುವಂತದ್ದು. ಇನ್ನೊಂದ್ ಕಡೆ ಎಷ್ಟು ದಿನ ಅವರಿಗೆ ರೆಸ್ಟ್ ಹೇಳಿದ್ದಾರೆ ವೈದ್ಯರು? ಹೆಚ್ಚಿನ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ ಇದೆ? ಪೃಥ್ವಿರಾಜ್, ಈಗಾಗಲೇ ಏನು ರಕ್ತನಾಳ ಬ್ಲಾಕ್ ಆಗಿತ್ತು, ಇದರ ಹಿನ್ನೆಲೆಯಿಂದಾಗಿ ಈಗಾಗಲೇ ಸ್ಟಂಟ್ ಅನ್ನು ಹಾಕಿಸಿಕೊಂಡಿರುವಂತಹ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದೀಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರುವಂತದ್ದು. ಮಲ್ಲೇಶ್ವರನ ವೇಗಾಸ್ ಆಸ್ಪತ್ರೆಯಿಂದ ಇದೀಗ ಡಿಸ್ಚಾರ್ಜ್ ಆಗಿ ಕಾವೇರಿ ನಿವಾಸದಲ್ಲಿ ಇದೀಗ ಒಂದು ವಿಶ್ರಾಂತಿಯನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ ವೈದ್ಯರು ಕೂಡ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಒಂದು 15 ದಿನಗಳ ಕಾಲ ನೀವು ವಿಶ್ರಾಂತಿಯನ್ನ ಪಡ್ಕೊಳ್ಬೇಕು ಅನ್ನೋ ಮಾತನ್ನ ಹೇಳಿದ್ದಾರೆ. ಆದ್ರೆ ಸಿದ್ದರಾಮಯ್ಯ ಹೇಳುವಂತ ಪ್ರಕಾರವಾಗಿ ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ಆಗ್ತಾ ಇದೆ. ಕಾಂಗ್ರೆಸ್ನಲ್ಲೂ ಕೂಡ ಅಲ್ಲೋಲ ಕಲ್ಲೋಲ ಕೂಡ ಸೃಷ್ಟಿ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 1 ವಾರಗಳ ಮಾತ್ರ ಆ ಒಂದು ಆರೋಗ್ಯದಲ್ಲಿ ವಿಶ್ರಾಂತಿಯನ್ನ ಪಡ್ಕೊಳ್ಳೋದ್ರ ಮೂಲಕವಾಗಿ ನೆಕ್ಸ್ಟ್ 1 ವಾರದ ನಂತರವಾಗಿ ರಾಜ್ಯ ರಾಜಕಾರಣದ ಬಗ್ಗೆ ಗಮನ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಅದರಂತೆ ಇವತ್ತು ಕೂಡ ಅದೇ ಒಂದು ವಿಚಾರವನ್ನ ಹೇಳಿರುವಂತದ್ದು. ಜೊತೆಗೆ ಈಗಾಗಲೇ ವೈದ್ಯರು ಕೂಡ ಯಾವುದೇ ರೀತಿಯಾದ ಅಂದ್ರೆ ನಾಟಿ ಕೋಳಿ ಮುದ್ದೆ ಏನ್ ತಿನ್ಬಹುದು ಅದನ್ನ ತಿನ್ಬಹುದು, ಮುಂದುವರಿಸಬಹುದು ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಎಚ್ಚೆತ್ಕೊಂಡು ಇರಬೇಕು ಅನ್ನೋ ಮಾತನ್ನು ಕೂಡ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಅದರಂತೆ ನಾನು ಪಾಲನೆ ಮಾಡ್ತೀನಿ ಅನ್ನೋ ಮಾತನ್ನ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ಹೇಳಿರುವಂತದ್ದು. ಜೊತೆಗೆ ಹೊರಗಡೆ ಹೋಗುವಂತ ಸಂದರ್ಭದಲ್ಲಿ ಸಾಕಷ್ಟು ಅಭಿಮಾನಿಗಳು ಕಾರ್ಯಕರ್ತರು ಬಂದಿದ್ರು. ಆ ಒಂದು ಸಂದರ್ಭದಲ್ಲಿ ಏನು ಫೇಮಸ್ ಆಗಿರ್ತಕ್ಕಂಥ ಹೌದಾ ಹುಲಿಯ ಅನ್ನೋ ಒಂದು ಡೈಲಾಗ್ ಏನಿದೆ ಅದನ್ನ ಘೋಷಣೆ ಕೂಗೋದ್ರ ಮೂಲಕವಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒಂದು ಸ್ವಾಗತವನ್ನ ಕೋರಿದ್ರು. ಜೊತೆಗೆ ಆ ಒಂದು ಕಾರ್ಯಕರ್ತರನ್ನ ಕಂಡು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಬಹಳ ಸಂತೋಷಗೊಂಡು ಇದೀಗ ಮಲ್ಲೇಶ್ವರಂನಿಂದ ಕಾವೇರಿ ನಿವಾಸಕ್ಕೆ ಹೋಗಿರುವಂತದ್ದು. ಈಗಾಗಲೇ ಅಲ್ಲೂ ಕೂಡ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು, ಶಾಸಕರು, ಜೊತೆಗೆ ಮಾಜಿ ಸಚಿವರು ಸೇರಿದಂತೆ ಪ್ರಮುಖ ನಾಯಕರುಗಳೆಲ್ಲರೂ ಕೂಡ
ಸಿದ್ದರಾಮಯ್ಯನವರ ಆರೋಗ್ಯ ವಿಚಾರಣೆಗೆ ಬರ್ತಾ ಇದ್ದಾರೆ. ಆರೋಗ್ಯ ವಿಚಾರಣೆ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಸೈಡ್ ಮಾಡಿರುವಂತದ್ದು ಯಾವುದೇ ವಿಚಾರವಾಗಿ ರಾಜ್ಯ ರಾಜಕಾರಣದ ಬಗ್ಗೆ ಯಾವುದೇ ರೀತಿ ಚರ್ಚೆ ಮಾಡಬಾರದು, ಮುಂದಿನ ದಿನಗಳಲ್ಲಿ ಮಾಡೋಣ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಅವು ಸದ್ಯಕ್ಕೆ ಒಂದು ವಾರ ವಿಶ್ರಾಂತಿ ಪಡೆದ ನಂತರವಾಗಿ ಕಾಂಗ್ರೆಸ್ ನಲ್ಲಿ ಏನ್ ಆಗ್ತಾ ಇದೆ ಆ ಒಂದು ಬೆಳವಣಿಗೆಗಳ ಬಗ್ಗೆ ಗಮನ ಕೊಡೋದಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿರ್ಧಾರ ಮಾಡಿದ್ದಾರೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸಿಎಂ ಯಡಿಯೂರಪ್ಪ ನಿವಾಸದಲ್ಲಿ ನರಸಿಂಹ ಹೋಮವನ್ನ ನಡೆಸಲಾಗ್ತಾ ಇದೆ. ಧವಳಗಿರಿ ನಿವಾಸದಲ್ಲಿ ನಡೆದಿರುವಂತದ್ದು ನರಸಿಂಹ ಹೋಮ. ಸಿಎಂ ಜೊತೆ ಅವರ ಪುತ್ರ ವಿಜೇಂದ್ರ ಕೂಡ ಭಾಗಿಯಾಗಿದ್ರು. ವಿಜೇಂದ್ರ ದಂಪತಿ ಈ ಒಂದು ನರಸಿಂಹ ಹೋಮದಲ್ಲಿ ಭಾಗಿಯಾಗಿದ್ರು. ಮೊನ್ನೆಷ್ಟೇ ನೀವು ಕೂಡ ನೋಡ್ತಾ ಇದ್ರಿ, ರಾಘವೇಂದ್ರ ಅವರ ನಿವಾಸದಲ್ಲಿ, ದೆಹಲಿಯಲ್ಲಿರುವಂತಹ ರಾಘವೇಂದ್ರ ಅವರ ನಿವಾಸದಲ್ಲಿ ಶಾಂತಿ ಹೋಮವನ್ನ ಮಾಡಲಾಗಿತ್ತು. ಇವತ್ತು ನೋಡಿದ್ರೆ ಯಡಿಯೂರಪ್ಪನವರ ನಿವಾಸದಲ್ಲಿ ನರಸಿಂಹ ಹೋಮವನ್ನ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ವಿಜೇಂದ್ರ ಕೂಡ ಭಾಗಿಯಾಗಿದ್ರು. ಸೊ ನರಸಿಂಹ ಹೋಮವನ್ನ ಯಡಿಯೂರಪ್ಪನವರ ನಿವಾಸದಲ್ಲಿ ಮಾಡಲಾಗಿರುವಂತದ್ದು ಎಲ್ಲಾ ಕಷ್ಟಗಳನ್ನ ನಿವಾರಿಸಪ್ಪ, ಸುಭದ್ರವಾಗಿ ಸರ್ಕಾರವನ್ನ ನಡೆಸಲಿಕ್ಕೆ ಯಾವುದೇ ರೀತಿಯಾದಂತ ತೊಂದರೆಗಳು ಆಗದೆ ಇರಲಿ ಅಂತ ಈ ರೀತಿಯಾದಂತ ಒಂದು ಹೋಮವನ್ನ ಯಡಿಯೂರಪ್ಪನವರ ಧವಳಗಿರಿ ನಿವಾಸದಲ್ಲೇ ಮಾಡಲಾಗಿದೆ. ಈ ಒಂದು ಹೋಮದಲ್ಲಿ ಯಡಿಯೂರಪ್ಪನವರ ಪುತ್ರ ವಿಜೇಂದ್ರ ಕೂಡ ಭಾಗಿಯಾಗಿದ್ರು. ಅವರು ಕೂಡ ಈ ಒಂದು ಹೋಮದಲ್ಲಿ ಭಾಗಿಯಾಗಿದ್ರು. ಯಡಿಯೂರಪ್ಪನವರಿಗೆ ಸಾಥ್ ನೀಡಿದ್ರು. ನಿಮ್ಗೆ ಆ ಒಂದು ದೃಶ್ಯಾವಳಿಯನ್ನ ಕೂಡ ತೋರಿಸ್ತಾ ಇದ್ದೀವಿ. ಇನ್ನು ರಾಜ್ಯದಲ್ಲಿ ಮತ್ತೆರಡು ಡಿಸಿಎಂ ಹುದ್ದೆ ಸೃಷ್ಟಿ